ಸುದೀಪ್ ಮುಂದಿನ ಚಿತ್ರ ಯಾವುದು ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ವಿಕ್ರಾಂತ್ ರೋಣ ಆದ್ಮೇಲೆ ಸುದೀಪ್ ಯಾವ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಆಲೋಚನೆಯೂ ಇಲ್ಲದೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ರವರ ಪ್ರೊಫೈಲ್ ನ ದಿನಕ್ಕೊಮ್ಮೆಯಾದ್ರೂ ಇಣುಕಿ ನೋಡ್ತಾರೆ. ಆದ್ರೆ ಸದ್ಯ ಸುದೀಪ್ ಮಾತ್ರ ಗಪ್ಚುಪ್. ಚಿತ್ರರಂಗದವರನ್ನೆಲ್ಲ ಸೇರಿಸಿ ಬ್ಯಾಟ್ ಹಿಡಿದು ಬ್ಯಾಂಡ್ ಬಜಾ ಬಾರಿಸಿ ಕೆಸಿಸಿ ಸಿಸಿಎಲ್ ಅಂತ ಬ್ಯಾಟ್ ಬೀಸಿ ಚೆಂಡು ಹಿಡಿದ ಕಿಚ್ಚ ಎಲೆಕ್ಷನ್ ಪ್ರಚಾರವೆಲ್ಲ ಮುಗಿದ್ಮೇಲೆ ತಮ್ಮ ನೆಕ್ಸ್ಟ್ ಸಿನಿಮಾ ತಯಾರಿಯನ್ನ ಭರ್ಜರಿಯಾಗಿ ಮಾಡ್ಕೊಳ್ತಿದ್ದಾರೆ. ಕಿಚ್ಚ ಇದೇ ತಿಂಗಳು 22ರಿಂದ ಸಿನಿಮಾ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಹೊಸ ಗೆಟಪ್ ನಲ್ಲಿ ಫೋಟೋ ಶೂಟ್ಗೆ ಫೋಸ್ ಕೊಡಲಿದ್ದಾರೆ ಎಂಬುದನ್ನ ಸ್ವತಃ ಬಾದ್ಶಾ ಸುದೀಪ್ ಟ್ವೀಟ್ ಮಾಡಿ ತಿಳಿಸಿದ್ರು. ಮಾಹಿತಿಯ ಪ್ರಕಾರ ಮೊದಲಿಗೆ ಬಿಲ್ಲಾರಂಗ ಭಾಷ್ಯ ಶುರುವಾಗಲಿದೆ ಎಂಬ ಮಾತಿದೆ. ಇನ್ನು ಸ್ವತಃ ಕಿಚ್ಚನೇ ಹೇಳಿದ್ದಾರೆ, ಒಂದಲ್ಲ ಎರಡಲ್ಲ 3 ಕಥೆಯನ್ನ ಕೇಳಿದ್ದೇನೆ, ಒಟ್ಟೊಟ್ಟಿಗೆ 3 ಸಿನಿಮಾಗಳು ಶುರುವಾಗಲಿದೆ ಅಂತ. ಮೂಲಗಳ ಪ್ರಕಾರ ಕಿಚ್ಚ ಸುದೀಪ್ಗೆ ತಮಿಳಿನ ಡೈರೆಕ್ಟರ್ ವೆಂಕಟ್ ಪ್ರಭು ಆಕ್ಷನ್ ಕಟ್ ಹೇಳಲಿದ್ದಾರೆ ಎಂಬ ಮಾತಿತ್ತು. ಆದ್ರೀಗ ನಿಜಕ್ಕೂ ವೆಂಕಟ್ ಪ್ರಭು ಜೊತೆ ಕಿಚ್ಚ ಸಿನಿಮಾ ಮಾಡ್ತಾರಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಕಸ್ಟಡಿ ಎಂಬ ಸಿನಿಮಾಗೆ ವೆಂಕಟ್ ಪ್ರಭು ಆಕ್ಷನ್ ಕಟ್ ಹೇಳಿದ್ರು. ನಾಗಚೈತನ್ಯ ನಟನೆಯ ಕಸ್ಟಡಿ ಬಾಕ್ಸ್ ಆಫೀಸ್ ಅಲ್ಲಿ ಮಕಾಡೆ ಮಲಗ್ತು. ಹೀಗಾಗಿ ಫ್ಲಾಪ್ ಕೊಟ್ಟ ನಿರ್ದೇಶಕರ ಜೊತೆ ಮಾಣಿಕ್ಯ ಸಿನಿಮಾ ಮಾಡ್ತಾರಾ ಎಂಬುದೀಗ ಚರ್ಚೆಯಾಗ್ತಿರೋ ಮ್ಯಾಟರ್. ಒಟ್ನಲ್ಲಿ ಕೇವಲ ಒಂದು ಸಿನಿಮಾ ಫ್ಲಾಪ್ ಆಯ್ತು ಅನ್ನೋ ಕಾರಣಕ್ಕೆ ವೆಂಕಟ್ ಪ್ರಭು ಚಿತ್ರ ನಿರ್ದೇಶನವನ್ನ ಕಡೆಗಣಿಸುವ ಆಗಿಲ್ಲ. ಚಿತ್ರದ ಕಂಟೆಂಟ್ಗೆ ಒತ್ತು ಕೊಡುವ ಕಿಚ್ಚ ವೆಂಕಟ್ ಪ್ರಭುಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಗೀತಾ ಹಾಸನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.